ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಮೊನ್ನೆ ತಾನೇ ಪ್ರಮಾಣ ವಚನ ಸ್ವೀಕರಿಸಿದ್ರು ಜಮೀರ್ ಅಹ್ಮದ್ ಖಾನ್ ಸಚಿವರಾಗಿ ಡಿ ಕೆ ಸಂಪುಟದಲ್ಲಿ. ಆದ್ರೆ 4 ದಿನಗಳ ಅಂತರದಲ್ಲಿ ಈಗ ಜಮೀರ್ ಅಹ್ಮದ್ ಖಾನ್ ಕಿಕ್ಔಟ್ ಆಗ್ತಾರ ಸಂಪುಟದಿಂದ. ಅವರು ಸಂಪುಟ ಸ್ಥಾನವನ್ನ ಕಳ್ಕೊಂಡ್ಬಿಡ್ತಾರ, ಸಚಿವ ಸ್ಥಾನವನ್ನ ಕಳ್ಕೊಂಡ್ಬಿಡ್ತಾರ ಅನ್ನುವಂತಹ ಚರ್ಚೆಗಳು ಬಂದಿದೆ. ಯಾಕೆ ಅಂದ್ರೆ ಸಂಪುಟ ವಿಸ್ತರಣೆಯಲ್ಲಿ ಆಗಿರುವ ಗೊಂದಲ, ಅದರಿಂದ ಎದ್ದಿರುವಂತಹ ಬಂಡಾಯದ ಕೂಗುಗಳು ಅಂತಹ ಸನ್ನಿವೇಶವನ್ನ ನಿರ್ಮಾಣ ಮಾಡ್ತಾ ಇದೆ. ಸೊ ಯಾವ ಹಿನ್ನೆಲೆಯಲ್ಲಿ ಜಮೀರ್ ಅಹ್ಮದ್ ಖಾನ್ ಸಚಿವ ಸ್ಥಾನ ಕಳೆದುಕೊಳ್ಳಬಹುದು ಅನ್ನುವಂತಹ ಸುದ್ದಿಗಳು ಬರ್ತಾ ಇದೆ, ಅದನ್ನ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಅದರ ಜೊತೆಗೆ ಬೇರೆ ಏನೆಲ್ಲ ಆಗ್ತಿದೆ ಸಚಿವ ಸಂಪುಟದ ವಿಸ್ತರಣೆ ಹಿನ್ನೆಲೆಯಲ್ಲಿ, ಯಾರೆಲ್ಲ ಈಗ ಬಂಡಾಯ ಎದ್ದಿದ್ದಾರೆ, ಆ ಬಂಡಾಯ ಶಮನಕ್ಕೆ ಜಮೀರ್ ಅಹ್ಮದ್ ಖಾನ್ ಮಾತ್ರ ಅಲ್ಲ, ಇನ್ನೂ ಒಬ್ಬರು ಇಬ್ಬರು ಸಚಿವರು ರಾಜೀನಾಮೆ ಕೊಡುವಂತಹ ಸನ್ನಿವೇಶ ನಿರ್ಮಾಣ ಆಗ್ತಿದೆ. ಅದನ್ನು ಸಹ ವಿವರಿಸುವಂತ ಪ್ರಯತ್ನ ಮಾಡ್ತೀನಿ. ಸೊ ಮೊನ್ನೆ 4 ದಿನಗಳ ಹಿಂದೆ ಕರ್ನಾಟಕದಲ್ಲಿ ಸಂಪುಟ ವಿಸ್ತರಣೆ ಆಯಿತು. ಆ ಸಂಪುಟ ವಿಸ್ತರಣೆಯಲ್ಲಿ ಹೈಕಮಾಂಡ್ ಅಗತ್ಯಕ್ಕಿಂತ ಹೆಚ್ಚು ಕೈಕಾಲು ಅಲ್ಲಾಡಿಸಿದ ಕಾರಣಕ್ಕಾಗಿ, ಕಡ್ಡಿ ಅಲ್ಲಾಡಿಸಿದ ಕಾರಣಕ್ಕಾಗಿ ಇಲ್ಲಿ ಸಾಕಷ್ಟು ಗೊಂದಲ ಮತ್ತು ಬಂಡಾಯ ಎರಡೂ ಸಹ ಎದ್ದಿದೆ. ಡಿ ಕೆ ಶಿವಕುಮಾರ್ ಆ ಕಾರಣಕ್ಕಾಗಿ ಇನ್ನು ಸಚಿವರಿಗೆ ಖಾತೆಗಳನ್ನ ಹಂಚಿಕೆ ಮಾಡಿಲ್ಲ. ಯಾಕೆಂದ್ರೆ ಸಚಿವರ ವಿಚಾರದಲ್ಲಿಯೇ ಈಗ ಗೊಂದಲಗಳು ಉಳ್ಕೊಂಡಿದ್ದಾವೆ. ಅದರಲ್ಲಿ ಮುಖ್ಯವಾಗಿ ಈಗ ಕೇಳಿ ಬರ್ತಿರುವಂತಹದ್ದು ಏನು ಅಂದ್ರೆ, ಕೆಲವು ಸಚಿವರ ರಾಜೀನಾಮೆ ಪಡೆದು ಅದನ್ನ ಬ್ಯಾಲೆನ್ಸ್ ಮಾಡಬೇಕು, ಬಂಡಾಯ ಶಮನ ಮಾಡಬೇಕು. ಮತ್ತು ಏನು ಕೇಳಿ ಬರ್ತಾ ಇದೆ, ಪ್ರಾತಿನಿಧ್ಯ ಸಿಕ್ಕಿಲ್ಲ, ಮಹಿಳೆಯರ ಪ್ರಾತಿನಿಧ್ಯ ಪ್ಲಸ್ ಜಿಲ್ಲೆಗಳಿಗೆ ಪ್ರಾತಿನಿಧ್ಯ ಅಂತಿದೆ, ಅದನ್ನ ಸರಿದೂಗಿಸಬೇಕು ಅನ್ನೋದಕ್ಕೆ ಕೆಲವು ಸಚಿವರ ರಾಜೀನಾಮೆ, ಅದರಲ್ಲೂ ಮುಸ್ಲಿಂ ಸಚಿವರೊಬ್ಬರ ರಾಜೀನಾಮೆ ಪಡ್ಕೊಳ್ಬೇಕು, ಒಕ್ಕಲಿಗ ಸಮುದಾಯದ ಒಬ್ಬರ ರಾಜೀನಾಮೆಯನ್ನು ಪಡ್ಕೊಳ್ಬೇಕು, ಎಸ್ಸಿ ಎಡಗೈ ಸಚಿವರ ಒಬ್ಬರ ರಾಜೀನಾಮೆ ಪಡ್ಕೊಳ್ಬೇಕು, ಆ ಮೂಲಕ ಬ್ಯಾಲೆನ್ಸ್ ಮಾಡಬೇಕು ಅಂತ. ಸೊ ಅದರಲ್ಲಿ ಈಗ ಎದ್ದು ಕಾಣ್ತಿರುವಂತಹ ಹೆಸರು ಅಂದ್ರೆ ಜಮೀರ್ ಅಹ್ಮದ್ ಖಾನ್. ಜಮೀರ್ ಅಹ್ಮದ್ ಖಾನ್ ಅವರನ್ನ ರಾಜೀನಾಮೆ ಕೊಡಿಸಿ ಆ ಜಾಗಕ್ಕೆ ಖನಿಜ್ ಫಾತಿಮಾ ಅವರನ್ನ ತಗೊಂಡು ಬರಬೇಕು. ಆ ಮೂಲಕ ಅಲ್ಪಸಂಖ್ಯಾತರ ಕೋಟ ಹಾಗೆ ಉಳ್ಕೊಳ್ಳುತ್ತೆ, ಪ್ಲಸ್ ಮಹಿಳೆಯೊಬ್ಬರು ಸಂಪುಟಕ್ಕೆ ಸೇರಿದ ಹಾಗಾಗತ್ತೆ. ಸೊ ಸಂಪುಟದಲ್ಲಿ ಮಹಿಳೆಯರೇ ಇಲ್ಲ ಅನ್ನುವಂಥದ್ದಕ್ಕೆ, ಆಪಾದನೆಗೆ ಒಂದು ಪರಿಹಾರ ಕಂಡುಕೊಂಡಂಗಾಗತ್ತೆ ಅನ್ನೋದು ಈಗ ಕೇಳಿ ಬರ್ತಿರುವಂತಹ ಒಂದು ಸೂತ್ರ, ಅದೊಂದು ಪ್ರಯತ್ನ, ಅದೊಂದು ಸಲಹೆ ಡಿ ಕೆ ಶಿವಕುಮಾರ್ ಕಡೆಯಿಂದ ಹೋಗಿದೆ ಅನ್ನುವಂತಹ ಮಾಹಿತಿ ಇದೆ. ಇದು ಅಷ್ಟು ಸುಲಭನ ಅಂದ್ರೆ, ಈಗಿನ ಪರಿಸ್ಥಿತಿಯಲ್ಲಿ ಜಮೀರ್ ಅಹ್ಮದ್ ಖಾನ್ ಒಂದು ಆಡಿಯೋ ಕಾರಣಕ್ಕೆ, ದಾವಣಗೆರೆ ದಕ್ಷಿಣ ಕ್ಷೇತ್ರದ ಏನು ಬೈ ಎಲೆಕ್ಷನ್ ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸೋಲಿಗೆ ಜಮೀರ್ ಅಹ್ಮದ್ ಖಾನ್ ಕೈ ಹಾಕಿದ್ರು ಅನ್ನೋದಕ್ಕೆ ಪೂರಕವಾಗಿ ಆರೋಪಗಳ ಜೊತೆ ಇದ್ವು. ಆದ್ರೆ ಆಡಿಯೋ ಒಂದು ರಿಲೀಸ್ ಆಗಿತ್ತಲ್ಲ, ಅದು ಈಗ ಜಮೀರ್ ಅಹ್ಮದ್ ಖಾನ್ಗೆ ಮುಳುವಾಗಬಹುದು. ಅದು ಹೇಗೋ ತಪ್ಪಿಸ್ಕೊಂಡು ಮೊದಲ ಹಂತದ ಸಚಿವರಾಗದೇ ಹೋದ್ರು ಸಹ ಎರಡನೇ ಹಂತದಲ್ಲಿ ವಿಸ್ತರಣೆ ಸಂದರ್ಭದಲ್ಲಿ ಸಚಿವ ಸ್ಥಾನ ಗಿಟ್ಟಿಸಿಕೊಂಡಂತಹ ಜಮೀರ್ ಅಹ್ಮದ್ ಖಾನ್ ಮತ್ತೆ ಆ ಆಡಿಯೋ ಕಾರಣಕ್ಕೆ ಸಚಿವ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಸೊ ಇಂತಹ ಒಂದು ಪ್ರಪೋಸಲ್ ಅನ್ನ ಡಿ ಕೆ ಶಿವಕುಮಾರ್ ಕೊಡ್ತಿದ್ದಾರೆ. ಅದಕ್ಕೆ ಸಿದ್ದರಾಮಯ್ಯ ಸಹ ಓಕೆ ಅನ್ನುವ ಎಲ್ಲ ಲಕ್ಷಣಗಳು ಇದೆ. ಯಾಕಂದ್ರೆ ಸಿದ್ದರಾಮಯ್ಯ ಮತ್ತು ಜಮೀರ್ ಅಹ್ಮದ್ ಖಾನ್ ನಡುವಿನ ಸಂಬಂಧ ಹಳಸಿದೆ, ಅದು ಎಲ್ರಿಗೂ ಗೊತ್ತಿರುವಂತಹ ವಿಚಾರನೇ. ಇತ್ತೀಚಿನ ದಿನಗಳಲ್ಲಿ ಜಮೀರ್ ಅಹ್ಮದ್ ಖಾನ್ ಮತ್ತು ಸಿದ್ದರಾಮಯ್ಯ ಒಬ್ರಿಗೊಬ್ರು ಮುಖ ತಿರುಗಿಸ್ಕೊಂಡು ಓಡಾಡ್ತಿದ್ದಾರೆ. ಅದಕ್ಕೆ ಕಾರಣಗಳು ಸಾಕಷ್ಟಿದಾವೆ, ಅದ್ರ ಬಗ್ಗೆ ಈಗ ಚರ್ಚೆ ಬೇಡ. ಬಟ್ ಅಂತಹದೊಂದು ಸನ್ನಿವೇಶ ನಿರ್ಮಾಣ ಆಗ್ತಿದೆ. ಸೊ ಜಮೀರ್ ಅಹ್ಮದ್ ಖಾನ್ ಸಚಿವ ಸ್ಥಾನ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಇನ್ನು ಜಮೀರ್ ಅಹ್ಮದ್ ಖಾನ್ ಒಬ್ಬರೇ ಅಲ್ಲ, ಇನ್ನೂ 2-3 ಸಚಿವರ ರಾಜೀನಾಮೆಗಳಾಗಿ ಬ್ಯಾಲೆನ್ಸ್ ಮಾಡೋ ಸಾಧ್ಯತೆಗಳೊಂದಿಗೆ ಅದನ್ನ ಎಕ್ಸ್ಪ್ಲೋರ್ ಮಾಡ್ತಿದ್ದಾರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಯಾರದು? ಒಂದು ನಾಗೇಂದ್ರ, ಬಳ್ಳಾರಿಯಿಂದ ನಾಗೇಂದ್ರ ಅವರ ಮೇಲೆ ವಾಲ್ಮೀಕಿ ನಿಗಮದ ಹಗರಣದ ಆರೋಪಗಳಿರೋದ್ರಿಂದ ಬಿಜೆಪಿ ಅದನ್ನು ಅಸ್ತ್ರವಾಗಿ ಬಳಸ್ಕೊಂಡು ದೊಡ್ಡ ಪ್ರತಿಭಟನೆಗಳಿಗೆ ಸ್ಕೆಚ್ ಹಾಕೊಂಡಿದೆ, ಪ್ಲಾನಿಂಗ್ ಮಾಡ್ಕೊಂಡಿದೆ. ಹಾಗಾಗಿ ಅದನ್ನ ತಪ್ಪಿಸೋದಕ್ಕೆ ನಾಗೇಂದ್ರ ಅವರಿಂದ ರಾಜೀನಾಮೆಯನ್ನು ಪಡೆದು ಅದೇ ಸಮುದಾಯ, ಎಸ್ ಟಿ ಸಮುದಾಯದ ಅನ್ನಪೂರ್ಣ ತುಕಾರಾಮ್ ಅವರಿಗೆ ಸಚಿವ ಸ್ಥಾನ ಕೊಡುವ ಮೂಲಕ ಮತ್ತೆ ಮಹಿಳೆಯ ಪ್ರಾತಿನಿಧ್ಯ ಅನ್ನೋದಕ್ಕೆ ಉತ್ತರ ಕಂಡುಕೊಂಡಂಗಾಗತ್ತೆ. ಪ್ಲಸ್ ನಾಗೇಂದ್ರ ಅವರ ವಿರುದ್ಧ ಪ್ರತಿಭಟನೆಗಳ ಹೆಸರಿನಲ್ಲಿ ಬಿಜೆಪಿ ಮಾಡಬಹುದಾದ ಡ್ರಾಮಾ, ಅದನ್ನು ಸಹ ತಡೆದಂಗಾಗತ್ತೆ ಅನ್ನೋದು ಸಹ ಇನ್ನೊಂದು ಯೋಚನೆ. ಅದರ ಬಗ್ಗೆಯೂ ಸಹ ಈಗ ಮಾತುಕತೆಗಳು ನಡೀತಾ ಇದೆ. ಇನ್ನು ಎಂ ಕೃಷ್ಣಪ್ಪ, ಬೆಂಗಳೂರು ವಿಜಯನಗರದ
ಶಾಸಕರು ಅವರು ಸಿಟ್ಟಾಗಿದ್ದಾರೆ. ಸಚಿವ ಸ್ಥಾನ ಬೇಕೇ ಬೇಕು ನನಗೆ ಅಂತ ಪಟ್ಟು ಹಿಡಿದಿದ್ದಾರೆ. ಸುರ್ಜೇವಾಲಾನೇ ಅವ್ರ ಮನೆಗೆ ಹೋದ್ರು ಸಹ ವರ್ಕೌಟ್ ಆಗಿಲ್ಲ. ಡಿ ಕೆ ಶಿವಕುಮಾರ್ ಅವ್ರ ಮನೆಗೆ ಹೋಗಿ ಮಾತಾಡಿಸಿದ್ರು, ವರ್ಕೌಟ್ ಆಗಿಲ್ಲ. ಪಟ್ಟು ಹಿಡಿದು ಕೂತಿದ್ದಾರೆ. ಸೊ ಅವರನ್ನ ಈಗ ಮಾಡಲೇಬೇಕು ಅನ್ನುವಂತಹ ಅನಿವಾರ್ಯ ಪರಿಸ್ಥಿತಿ ಬಂದಿದೆ. ಹಾಗಾದ್ರೆ ಯಾರಾದ್ರೂ ಒಬ್ಬರು ರಾಜೀನಾಮೆ ಕೊಡ್ಬೇಕಲ್ಲ, ಅದು ಒಕ್ಕಲಿಗ ಸಮುದಾಯದವರೇ ರಾಜೀನಾಮೆ ಕೊಡಬೇಕು. ಕೃಷ್ಣ ಬೈರೇಗೌಡ ಕೈಯಿಂದ ಈಸ್ಕೊಳಕ್ಕಿದೆಯಾ? ಸಾಧ್ಯ ಇಲ್ಲ. ಇನ್ಯಾವುದಾದ್ರೂ ಹಿರಿಯ ನಾಯಕರಿಂದ ತಗೊಳಕ್ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗಾಗಿ ಈಗ ಕಾಣ್ತಿರುವಂತಹ ಹೆಸರು ಬಾಲಕೃಷ್ಣ, ಮಾಗಡಿ ಶಾಸಕ ಬಾಲಕೃಷ್ಣ ಅವರಿಂದ ರಾಜೀನಾಮೆ ಪಡೆದು ಆ ಸ್ಥಾನವನ್ನ ಎಂ ಕೃಷ್ಣಪ್ಪಗೆ ನೀಡಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಇನ್ನೊಂದು ಕಡೆ ನಡೀತಾ ಇದೆ. ಇದಕ್ಕೆ ಬಾಲಕೃಷ್ಣ ಒಪ್ತಾರ, ಏನಾಗುತ್ತೆ ಗೊತ್ತಿಲ್ಲ. ಇನ್ನು ಸಿದ್ದರಾಮಯ್ಯ ಸಿಟ್ಟಾಗಿದ್ದಾರಲ್ಲ, ಅವರ ಸಿಟ್ಟನ್ನ ಶಮನ ಮಾಡೋದಕ್ಕೆ ಅವರು ಹೇಳಿದಂತಹ ಕ್ಯಾಂಡಿಡೇಟ್ ಬಸವರಾಜ ಶಿವಣ್ಣವರ್ ಅವರನ್ನ ತಗೊಂಡು ಬರ್ಬೇಕಲ್ಲ. ಗಾಯತ್ರಿ ಅವರನ್ನ ಮಾಡಿದ್ರು, ಅದಕ್ಕೆ ಸಿದ್ದರಾಮಯ್ಯ ಒಪ್ಪಿಲ್ಲ. ಕುರುಬ ಸಮುದಾಯದ ಗಾಯತ್ರಿ ಅವರನ್ನೇ ಮಾಡಿದ್ರು ಸಹ ಸಿದ್ದರಾಮಯ್ಯ ಒಪ್ಪಿಲ್ಲ. ನಾನು ಹೇಳಿದ ಹೆಸರು ಬಸವರಾಜ ಶಿವಣ್ಣವರ, ಅವರನ್ನೇ ಮಾಡಬೇಕು ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ಸಿದ್ದರಾಮಯ್ಯ. ಸೊ ಆ ಕಾರಣಕ್ಕಾಗಿ ಅವರನ್ನ ತರಬೇಕು ಅಂತಂದ್ರೆ ಉಳಿದಿರುವ ಒಂದು ಸ್ಥಾನಕ್ಕೆ ಅವರನ್ನ ತರಬಹುದು. ಒಂದು ಸಚಿವ ಸ್ಥಾನ ಖಾಲಿ ಇದೆ, ಆದ್ರೆ ಮಹಿಳೆಯನ್ನ ತರೋದಕ್ಕೆ ಸಾಧ್ಯ ಆಗಲ್ಲ. ಸೊ ಮಹಿಳೆಯನ್ನ ತರಬೇಕು ಅಂದ್ರೆ ಈ ಕಡೆ ಮುಸ್ಲಿಂ ಶಾಸಕರೊಬ್ಬರನ್ನ ರಾಜೀನಾಮೆ ಕೊಡಿಸಿ ಖನೀಜ್ ಫಾತಿಮಾ ತಗೊಂಡ್ ಬರ್ಬೇಕು, ಅಥವಾ ನಾಗೇಂದ್ರ ಅವರ ರಾಜೀನಾಮೆ ಪಡೆದು ಅನ್ನಪೂರ್ಣ ತುಕಾರಾಮ್ನ ತಗೊಂಡು ಬರ್ಬೇಕು. ಇನ್ನು ಮುಸ್ಲಿಂ ಸಮುದಾಯದ ಸಮೀರ್ ಅಹಮದ್ ಖಾನ್ ಅವರನ್ನ ತೆಗೆದುಬಿಟ್ರೆ ಅದೇನಾದ್ರೂ ಬ್ಯಾಕ್ ಫೈರ್ ಆಗೋ ಸಾಧ್ಯತೆಗಳಿದೆಯಾ? ಯಾಕಂದ್ರೆ ತುಂಬಾ ದೊಡ್ಡ ಲೀಡರ್, ಮುಸ್ಲಿಂ ಸಮುದಾಯದಲ್ಲಿ ಇವತ್ತಿಗೆ ನಂಬರ್ 1 ಲೀಡರ್, ಅವರನ್ನ ಮುಟ್ಟಿದ್ರೆ ಕಷ್ಟ ಆಗಬಹುದು ಅನ್ನೋ ಸನ್ನಿವೇಶ ಏನಾದ್ರೂ ಎದುರಾದ್ರೆ, ಮೊನ್ನೆ ತಾನೇ ಮೊದಲ ಬಾರಿಗೆ ಮಂತ್ರಿಯಾಗಿರುವಂತಹ ರಿಜ್ವಾನ್ ಅರ್ಷದ್ ಅವರ ರಾಜೀನಾಮೆ ಪಡೆಯುವ ಸಾಧ್ಯತೆಗಳು ಸಹ ಇದಾವೆ. ಅದು ಸಹ ಒಂದು ಲೆಕ್ಕಾಚಾರ ನಡೀತಾ ಇದೆ. ಇದೆಲ್ಲದರ ನಡುವೆ ಈ KH ಮುನಿಯಪ್ಪ ಅವರ ವಿಚಾರದಲ್ಲಿಯೂ ಸಹ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಇರೋದು. ಅವರ ರಾಜೀನಾಮೆ ಪಡ್ಕೊಂಡು ಅವರ ಮಗಳಿಗೆ ಮಂತ್ರಿಗಿರಿ ಕೊಡುವ ಮೂಲಕ ಕೋಲಾರದ ಪ್ರಾತಿನಿಧ್ಯಕ್ಕೆ ಅವಕಾಶ ಮಾಡಿಕೊಡೋದು, ಪ್ಲಸ್ ಮಹಿಳಾ ಮಂತ್ರಿ ಅನ್ನುವಂಥದ್ದಕ್ಕೆ ಇನ್ನೊಂದು ಅವಕಾಶ. ಸೊ ಅದು ನಡೀತಾ ಇದೆ. ಬಟ್ KH ಮುನಿಯಪ್ಪ ಬಗ್ಗುವ ಲಕ್ಷಣಗಳನ್ನೇ ತೋರಿಸ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ನಾನು ರಾಜೀನಾಮೆ ಕೊಡಲ್ಲ ಅನ್ನುವ ರೀತಿಯಲ್ಲಿ ಅವ್ರ ಮಾತುಗಳಿದ್ದಾವೆ. ನನಗೆ ಕೊಟ್ಟಿರುವ ಖಾತೆ ನನಗೆ ಇಷ್ಟ ಇಲ್ಲ, ನನಗೆ ಸಮಾಜ ಕಲ್ಯಾಣ ಇಲಾಖೆ ಖಾತೆ ಕೊಡಿ ಅಂತ ರಾಹುಲ್ ಗಾಂಧಿ ಅವರಲ್ಲಿಯೇ ಮನವಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಕೊಂಡು ಓಡಾಡ್ತಿದ್ದಾರೆ. ಸೊ ಇಷ್ಟೆಲ್ಲ ಗೊಂದಲಗಳ ನಡುವೆ DK ಶಿವಕುಮಾರ್ ಇವತ್ತು ದೆಹಲಿಗೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ಫೈನಲೈಸ್ ಮಾಡ್ಕೊಂಡು ಬರೋಕೆ, ಇದು ಫೈನಲೈಸ್ ಆಗೋವರೆಗೂ ಖಾತೆ ಹಂಚಿಕೆ ನಡೆಯಲ್ಲ. ಸೊ ಇದಿಷ್ಟು ಸಚಿವ ಸಂಪುಟ ವಿಸ್ತರಣೆ ಹಿನ್ನೆಲೆಯಲ್ಲಿ ಆಗ್ತಿರುವಂತಹ ಗೊಂದಲಗಳು. ಅದರಲ್ಲಿ ವಿಶೇಷವಾಗಿ ಜಮೀರ್ ಅಹಮದ್ ಖಾನ್ ಔಟ್ ಆಗುವ ಸಾಧ್ಯತೆ, ಸಂಪುಟದಿಂದ ಔಟ್ ಆಗುವ ಸಾಧ್ಯತೆ ಮತ್ತು ಅದರ ಹಿನ್ನೆಲೆ. ಸೊ ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.